ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ರಾಜಕಾರಣದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮತ್ತೆ ಚರ್ಚೆಗೆ ಬಂದಾಗಿದೆ. ಮತ್ತೆ ಇದೀಗ ಟಿಪ್ಪು ಜಯಂತಿ ಆಚರಣೆ ಎದುರಿಗೆ ಬಂದಿದೆ. ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಕೂಡ ಮಾಡಿದ್ದಾರೆ ವಿಜಯಾನಂದ ಕಾಶಪ್ಪನವರು. ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕೆ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಆದರೆ ಟಿಪ್ಪು ಜಯಂತಿ ವಿಚಾರವಾಗಿ ಜೆಡಿಎಸ್ ತಟಸ್ಥ ನಿಲುವನ್ನು ಹೊಂದಿದೆ. ಟಿಪ್ಪು ಜಯಂತಿ ಆಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಎಲ್ಲೂ ಕೂಡ ಇದನ್ನು ವಿರೋಧವೂ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಇದರ ಪರವಾಗಿಯೂ ಬರ್ತಾ ಇಲ್ಲ. ತಟಸ್ಥ ನಿಲುವನ್ನು ಹೊಂದುತ್ತಾ ಇದೆ. ಕಾದು ನೋಡುವ ತಂತ್ರಕ್ಕೆ ಜೆಡಿಎಸ್ ಇದೀಗ ಮುಂದಾಗ್ತಾ ಇದೆ. ಮೈತ್ರಿ ಪಕ್ಷ ಜೆಡಿಎಸ್ಗೆ ಶುರುವಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದು ಜೆಡಿಎಸ್ ಪಕ್ಷಕ್ಕೆ ಸಂಕಷ್ಟ ಏನಾದರೂ ತಂದೊಡ್ಡುತ್ತಾ? ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾವು ನೋಡಿದಾಗ ಬಿಜೆಪಿ ಜೊತೆ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಜೆಡಿಎಸ್ ಕಳ್ಕೊಂಡಿತ್ತು. ಈಗ ಟಿಪ್ಪು ಜಯಂತಿ ವಿಚಾರಣೆ ಮುನ್ನೆಲೆಗೆ ಬಂದಿರುವ ಸಂದರ್ಭದಲ್ಲೇ ಜೆಡಿಎಸ್ ತಟಸ್ಥ ನಿಲುವನ್ನು ಹೊಂದುತ್ತಾ ಇದೆ. ಎಲ್ಲೂ ಕೂಡ ಬಾಯಿ ಬಿಟ್ಟು ಮಾತನಾಡ್ತಾ ಇಲ್ಲ, ಇದರ ಪರವಾಗಿಯೂ ಬರ್ತಾ ಇಲ್ಲ, ಇದನ್ನು ವಿರೋಧನೂ ಮಾಡ್ತಾ ಇಲ್ಲ. ಏನಾಗುತ್ತೆ ಕಾದು ನೋಡೋಣ. ಈ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಆಗುತ್ತಾ ಇಲ್ವಾ, ಅದನ್ನು ಕಾದು ನೋಡೋಣ ಅಂತ ಜೆಡಿಎಸ್ ತಟಸ್ಥ ನಿಲುವನ್ನು ಹೊಂದುತ್ತಾ ಇದೆ. ಹೀಗಾಗಿ ಇದು ಜೆಡಿಎಸ್ನ ಕಾದು ನೋಡುವ ತಂತ್ರ ಏನಿದೆ, ಇದು ಜೆಡಿಎಸ್ಗೆ ಲಾಭವಾಗಿ ಪರಿಣಮಿಸುತ್ತಾ ಅಥವಾ ಮುಳುವಾಗುತ್ತಾ ಕಾದು ನೋಡಬೇಕಾಗುತ್ತೆ. ಇನ್ನು ಬಿಜೆಪಿ ಪಕ್ಷ ಕೈಗೊಂಡಿರುವಂತಹ ನಿರ್ಧಾರ ಅಂದರೆ ಟಿಪ್ಪು ಜಯಂತಿ ಆಚರಣೆ ಬೇಡ ಅನ್ನುವಂತಹ ನಿರ್ಧಾರ ಏನಿದೆ, ಇದು ಜೆಡಿಎಸ್ಗೆ ಸಂಕಷ್ಟ ತಂದೊಡ್ಡುತ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇರುವಂತಹ ಜೆಡಿಎಸ್ ಪಕ್ಷ ಅಲ್ಪಸಂಖ್ಯಾತರ ಅಲ್ಪ ಸ್ವಲ್ಪ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದೆ. ಈ ನಡುವೆ ಈಗ ಟಿಪ್ಪು ಜಯಂತಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಬಂದಿದೆ. ಈಗ ಇದನ್ನು ವಿರೋಧ ಮಾಡಬೇಕಾ ಬೇಡವಾ, ಇದು ಜೆಡಿಎಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಏನು ಮಾಡೋದು ಬೇಡ, ಆದಷ್ಟು ಈ ವಿಚಾರದ ಬಗ್ಗೆ ಮೌನವಾಗಿ ಇರಬೇಕು ಅಂತ ತಟಸ್ಥ ನಿಲುವನ್ನು ತಳೆದಿದೆ ಜೆಡಿಎಸ್ ಪಕ್ಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಕಳೆದ ಬಾರಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಸಾಕಷ್ಟು ಅಲ್ಪಸಂಖ್ಯಾತರ ಮತಗಳನ್ನು ಜೆಡಿಎಸ್ ಕಳ್ಕೊಂಡಿತ್ತು. ಈಗ ಟಿಪ್ಪು ಜಯಂತಿ ವಿಚಾರ ಚರ್ಚೆಗೆ ಬಂದಿದೆ. ಈ ವಿಚಾರ ಜೆಡಿಎಸ್ಗೆ ಸಂಕಷ್ಟವಾಗುತ್ತಾ? ಈ ತಟಸ್ಥ ನಿಲುವನ್ನು ಹೊಂದು ಜೆಡಿಎಸ್ ಮೌನವಾಗೇನಿದೆ, ಇದರ ಹಿಂದೆ ಇರುವಂತಹ ಅದರ ಆಲೋಚನೆ ವಿಚಾರ ಏನು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಮತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಟಿಪ್ಪು ಜಯಂತಿ ಆಚರಣೆ ವಿಚಾರ ಪ್ರಸ್ತಾಪ ಆಗಿರುವಂಥದ್ದು. ಸದನದಲ್ಲಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಮಾಡ್ತಾರೆ. ಆ ಚರ್ಚೆಗೂ ಕೂಡ ಅವಕಾಶ ಕೊಡಲಾಗುತ್ತೆ. ಆದರೆ ಯಾವಾಗ ವಿಜಯಾನಂದ ಕಾಶಪ್ಪನವರು ಈ ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಶುರು ಮಾಡ್ತಾರೆ, ಆ ನಂತರ ವಿಪಕ್ಷ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಬಿಜೆಪಿ ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿರುವಂಥ ಒಂದು ಗೊಂದಲ, ಬಿಜೆಪಿ ಜೊತೆ ಮೈತ್ರಿಯಾಗಿರುವಂಥ ಜೆಡಿಎಸ್ ನಡೆ ಮುಂದೆ ಏನು ಎಂಬ ವಿಚಾರ ಈಗ ಸಾಕಷ್ಟು ಕುತೂಹಲನ ಉಂಟಾಗ್ತಾ ಇರುವಂಥದ್ದು. ಅದಕ್ಕೂ ಮುನ್ನ ನಾವು ನೋಡಬೇಕಾದ್ರೆ, ಒಂದು ಕಡೆ ಯಾವಾಗ ಟಿಪ್ಪು ಜಯಂತಿ ಆಚರಣೆ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತು, ಪ್ರಸ್ತಾಪಕ್ಕೆ ಇನ್ನೂ ಕೂಡ ಗೊಂದಲ, ಕಾಂಗ್ರೆಸ್ ನಾಯಕರಲ್ಲಿ ಗೊಂದಲ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿರುವಂಥದ್ದು. ಯಾವಾಗ ಸದನದಲ್ಲಿ ನಿಲುವಳಿಯನ್ನ ಮಂಡಿಸ್ತಾರೆ ವಿಜಯಾನಂದ ಕಾಶಪ್ಪರು ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತೆ, ಆನಂತರ ಅವ್ರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಆ ಅವಕಾಶವನ್ನು ಕೂಡ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮುಸ್ಲಿಂ ಮುಖಂಡರು ಕೂಡ ಯಾರೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೊಡೋದಾಗ್ಲಿ ಅಥವಾ ಟಿಪ್ಪು ಜಯಂತಿ ಆಚರಣೆ ಸರ್ಕಾರದಿಂದ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದಂಥ ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿಲ್ಲ ಅನ್ನೋದು ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಇದು ಸರ್ಕಾರದ ಪ್ರಸ್ತಾಪ ಅಂದರೆ ಕಾಂಗ್ರೆಸ್ ಸರ್ಕಾರದ ಶಾಸಕರೇ ಒಬ್ಬರು ಪ್ರಸ್ತಾಪ ಮಾಡಿದರೆ ಅವರ ಸರ್ಕಾರದಲ್ಲೇ ಒಂದು ರೀತಿ ಗೊಂದಲ ಆದರೆ, ಇನ್ನು ಇದನ್ನು ವಿರೋಧ ವ್ಯಕ್ತಪಡಿಸಿರುವಂತಹ ವಿಪಕ್ಷಗಳಾದ ಬಿಜೆಪಿ ಜೊತೆ ಕೈ ಜೋಡಿಸಿರುವಂತಹ ಜೆಡಿಎಸ್ ನಾಯಕರಿಗೆ
ಮುಂದೆ ನಾವು ಯಾವ ನಡೆಯನ್ನು ಕೈಗೊಳ್ಳಬೇಕು, ಯಾವ ರೀತಿಯ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನೋದು ಸಾಕಷ್ಟು ಇನ್ನೂ ಆ ಗೊಂದಲದಲ್ಲಿರುವಂಥದ್ದು. ಅಂದರೆ ಒಂದು ವೇಳೆ ನಾವೇನಾದರೂ ಟಿಪ್ಪು ಜಯಂತಿಯನ್ನು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಕ್ಷೇತ್ರಗಳಲ್ಲಿ ಒಂದಿಷ್ಟು ಆ ಮತಗಳನ್ನು ಕಳೆದುಕೊಳ್ಳುವ ಭೀತಿ ಕೂಡ JDS ಕೆಲ ನಾಯಕರಿಗೆ ಇರುವಂಥದ್ದು. ಹಾಗಾಗಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರವನ್ನು ನಾವು ಕಾಯ್ದು ನೋಡ್ತೀವಿ, ಆ ನಂತರ ನಮ್ಮ ವಿಚಾರವನ್ನು ನಾವು ತಿಳಿಸ್ತೀವಿ ಎಂಬ ಹೇಳಿಕೆಯನ್ನು ಈಗ ಕೊಟ್ಟಿರುವಂಥದ್ದು. ಹಾಗಾಗಿ ಟಿಪ್ಪು ಜಯಂತಿಗೆ ಆಚರಣೆಗೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ಕಾರದಲ್ಲೂ ಕೂಡ ಇನ್ನೂ ಸ್ಪಷ್ಟತೆ ಇರಲಿಲ್ಲ. ಜೊತೆಗೆ ಮೈತ್ರಿ ನಾಯಕರಲ್ಲೂ ಅಂದರೆ BJP ಈಗಾಗಲೇ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ JDS ನಾಯಕರು ಯಾವ ರೀತಿ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ, BJPಗೆ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಎಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.